ಒಂದು ಪ್ರಕರಣಗಳೇ ಪತ್ತೆ ಆಗ್ತಿರುವಂತದ್ದು ಕರ್ನಾಟಕದಲ್ಲಿ. ಅದರಲ್ಲೂ ಸುಮಾರು 500ಕ್ಕೂ ಹೆಚ್ಚಿನ ಪ್ರಕರಣಗಳು ಸಿಂಪ್ಟಮ್ಸ್ ಇಲ್ಲ. ಸೊ ಅದೇ ಒಂದು ಕಾರಣಕ್ಕೋಸ್ಕರನೇ ನ್ಯೂಸ್ 18 ಹೇಳ್ತು KS ಈಶ್ವರಪ್ಪನವರಿಗೆ, ಸರ್ ಅಲ್ಲಿ ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಬಂದ್ರೆ ಅಂತವ್ರನ್ನ ಬಿಟ್ರೆ ಒಳ್ಳೇದು, ಸೊ ಅವಾಗ ಸ್ವಲ್ಪ ಸೇಫ್ ಆಗುತ್ತೆ ಕರ್ನಾಟಕ. ಇಲ್ಲ ಅಂದ್ರೆ ಬರೀ ಸ್ಕ್ರೀನಿಂಗ್ ಮಾಡಿ ಕಳ್ಸಿದ್ರೆ ಕರ್ನಾಟಕಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ತಿದ್ದ ಹಾಗೆ ಅದಕ್ಕೆ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಏನ್ ಮಾತನಾಡಿದ್ರು ನೋಡೋಣ ಸರ್. ಇನ್ನೊಂದನೇದಾಗಿ, ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಂತವರಿಂದಲೇ ಸೋಂಕನ್ನ ನೋಡ್ತಾ ಇರುವಂತವ್ರು ನಾವು, ಇನ್ನ ಬೇರೆ ಬೇರೆ ರಾಷ್ಟ್ರದಿಂದ ಬೇರೆ ಕರ್ತರ್ತಾ ಇದೀವಿ. ಅದರಲ್ಲೂ ಎಸ್ಪೆಷಲಿ ರಾಜ್ಯಕ್ಕೆ 6,500 ಅಂದ್ರೆ ಬೇರೆ ಬೇರೆ ರಾಷ್ಟ್ರದಲ್ಲಿ ಇರುವಂತವ್ರು, ಬೇರೆ ದೇಶದಲ್ಲಿ ಇರುವಂತವ್ರು ಬರ್ತಾ ಇದಾರಲ್ಲ, ಇನ್ನೆಷ್ಟು ಆತಂಕ ಇದೆ ಅಂತ. ಎಲ್ಲರೂ ಕೂಡ ಸೋಂಕಿತರ ಒಂದು ದೇಶಗಳಿಂದಾನೇ ವಾಪಸ್ ಬರ್ತಾ ಇರುವಂತದ್ದು ಭಾರತೀಯರು. ನಾನು ಅದಕ್ಕೆ ಯಾವ ದೇಶದಿಂದನೂ ಬೇಕಾದ್ರೆ ಬರಲಿ, ಯಾವ ರಾಜ್ಯದಿಂದನೂ ಬರಲಿ, ನೀವು ಹೇಳಿದಂಥ ಅಂಶ ಬಹಳ ಕರೆಕ್ಟ್ ಇದೆ. ಅವ್ರನ್ನ ಟೆಸ್ಟ್ ಮಾಡಿ, ಕಂಪ್ಲೀಟ್ ಟೆಸ್ಟ್ ಮಾಡಿ, ಅವ್ರು ಅಕಸ್ಮಾತ್ ಪಾಸಿಟಿವ್ ಇದ್ದರೆ ಎಲ್ಲಿ ಕ್ವಾರಂಟೈನ್ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಕೊಡೋಂಥ ವ್ಯವಸ್ಥೆಗಳು ಮಾಡಿಬಿಟ್ರೆ ದೇಶದಿಂದ ವಿದೇಶದಿಂದ ಬಂದಂಥ ಯಾವುದೇ ವ್ಯಕ್ತಿಯಿಂದ ಯಾರಿಗೂ ತೊಂದರೆ ಆಗಲ್ಲ. ಟೆಸ್ಟ್ ಮಾಡದೇ ಬಂದಿರೋಂಥ ಸಂದರ್ಭ ಆಗಿರೋದ್ರಿಂದ ಈ ಸಮಸ್ಯೆ ಬಂದಿದೆ. ಇದಕ್ಕೆ ನಾನು ಖಂಡಿತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗೆ ಇರ್ಬೋದು, ಬೇರೆ ಬೇರೆ ಪ್ರಮುಖರಿಗಿರ್ಬೋದು, ಅವ್ರ ಗಮನಕ್ಕೆ ತಂದು ಟೆಸ್ಟ್ ಮಾಡೇ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿ ಅಂತ ಪ್ರಾರ್ಥನೆ ಖಂಡಿತ ನಾವು ಮಾಡ್ತೇವೆ. ಈಶ್ವರಪ್ಪನವರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಎಕ್ಸ್ಕ್ಲೂಸಿವ್ ಆಗಿ ಏನೇನ್ ಮಾತನಾಡಿದ್ರು, ನಮ್ಮ ಪ್ರಶ್ನೆಗಳಿಗೆ ಏನೆಲ್ಲ ಉತ್ತರವನ್ನ ಕೊಟ್ರು ಅಂತ ನೋಡ್ಕೊಂಬರೋಣ. ನಮಸ್ಕಾರಪ್ಪ. ನಮಸ್ಕಾರ ಸರ್. ಶಿವಮೊಗ್ಗ ಜಿಲ್ಲೆ ಗ್ರೀನ್ ಝೋನ್ ನಲ್ಲಿತ್ತು. ಸತತವಾಗಿ 46 ದಿನಗಳಿಂದ ಜಿಲ್ಲಾಡಳಿತ, ನೀವು ಸೇರಿದಂತೆ ಸರ್ಕಾರ ಸಾಕಷ್ಟು ಪರಿಶ್ರಮವನ್ನ ಹಾಕಿತ್ತು. ಈಗ ಒಂದೇ ಸಲ ದಿಢೀರ್ ಅಂತ 8 ಪ್ರಕರಣಗಳು ಪತ್ತೆ ಆಗ್ಬಿಡ್ತು. ಏನ್ ಹೇಳ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗ ಗ್ರೀನ್ ಝೋನ್ ಅಲ್ಲಿ ಮುಂದೆ ಇತ್ತು, ಈಗಲೂ ಗ್ರೀನ್ ಝೋನ್ ಅಲ್ಲೇ ಇದೆ. ಓಕೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ, ಅದು ಗುಜರಾತ್, ರಾಜಸ್ಥಾನ್, ಅದೇ ರೀತಿ ಗೋವಾ, ತೆಲಂಗಾಣ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 289 ಜನ ಅವರು ನಮ್ಮ ಜಿಲ್ಲೆಗೆ ಬಂದಿದ್ದು ಹೌದು. ಅದ್ರಲ್ಲಿ ಶಿಕಾರಿಪುರದವ್ರು 8 ಜನ, ಒಬ್ಬರು ತೀರ್ಥಹಳ್ಳಿರು. ಅದನ್ನ ನಾವು ಟೆಸ್ಟ್ ಮಾಡಿದಾಗ ಅವ್ರು ಪಾಸಿಟಿವ್ ಬಂದಿದೆ. ಅವ್ರಿಗೆ ಸಪ್ರೇಟ್ ಆಗಿ ಕ್ವಾರಂಟೈನಲ್ಲಿ ಮೆಗಾನ್ ಹಾಸ್ಪಿಟಲ್ ಇಟ್ಟು ಅವ್ರು ಸಪ್ರೇಟ್ ಡಾಕ್ಟ್ರುಗಳು, ನರ್ಸ್ಗಳು, ಅವ್ರು ಯಾರ ಜೊತೆಗೂ ಮಿಂಗಲ್ ಆಗಬಾರ್ದು, ಅದಕ್ಕೆ ಟ್ರೀಟ್ಮೆಂಟ್ಗಳು ಕೊಡ್ತಾ ಇದ್ದೀವಿ. ಅಲ್ಲೇ ಅವ್ರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ಮಾಡ್ತೀವಿ. ಮತ್ತು ಈ ಒಂದು ಟ್ರೀಟ್ಮೆಂಟ್ ಮುಗಿದ ಮೇಲೂ ಕೂಡ ಆ ಡಾಕ್ಟ್ರುಗಳಿಗೆ, ನರ್ಸಿಗೆ ಮತ್ತೊಂದು 14 ದಿನ ಬೇರೆ ಹೋಟೆಲಲ್ಲಿ ಇಟ್ಟು ಅವ್ರನ್ನೂ ಟೆಸ್ಟ್ ಮಾಡಿ ಹೊರಗಡೆ ತರ್ತೇವೆ. ಹಾಗಾಗಿ ಈಗೇನು ಮಾಮೂಲಿ ಹಸಿರು ವಲಯದಲ್ಲಿದೆ, ಇದು ಹೀಗೆ ಮುಂದುವರಿಯುತ್ತೆ. ಆದರೂ ಕೂಡ ಜನ ಹುಷಾರಾಗಿರಬೇಕು, ಮುಂಚೆಗಿಂತನೂ ಗುಂಪು ಜಾಸ್ತಿ ಸೇರಬಾರ್ದು ಅನ್ನೋಂಥ ಅಂಶದ ಬಗ್ಗೆ ನಾವೇನು ಹೇಳಿದೀವಿ ಜನ ಕೇಳ್ತಾ ಇದ್ದಾರೆ ಅನ್ನೋಂಥ ಅಂಶವನ್ನ ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ನೀವು ಹೇಳ್ತಾ ಇದ್ರೆ 289 ಜನ ಶಿವಮೊಗ್ಗಕ್ಕೆ ಬಂದಿರುವಂತದ್ದು ಅಂತ ಹೊರ ರಾಜ್ಯದಿಂದ. ಅವರೆಲ್ಲರ ರಿಪೋರ್ಟ್ ಬಂದಿದೆಯಾ ಅಥವಾ ಈಗ ಬಂದಿರುವಂತದ್ದು ಕೇವಲ ಕೆಲವರದ್ದು ಮಾತ್ರನಾ? ಕೆಲವ್ರದ್ದು ಮಾತ್ರ ಬಂದಿದೆ. ಅದರಲ್ಲಿ ತಬ್ಲಿಕ್ಕೆ ಇದ್ದಿದ್ದವರು ಇಷ್ಟೇ, ಇನ್ನು ಉಳಿದವ್ರು ಯಾರು ತಬ್ಲಿಕ್ ಜನ ಇಲ್ಲ. ಆ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ಇನ್ನು ಯಾರಿಗೂ ಬರ್ಲಿಕ್ಕಿಲ್ಲ ಅನ್ನೋಂಥ ವಿಶ್ವಾಸ ಇದೆ. ಅಕಸ್ಮಾತ್ ಯಾರಿಗಾರು ಬಂದರೂ ಕೂಡ ಅವ್ರನ್ನೂ ಕೂಡ ಸಪರೇಟ್ ಆಗಿ ಕ್ವಾರಂಟೈನ್ ಇಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ ವಿನಃ ಶಿವಮೊಗ್ಗ ಜಿಲ್ಲೆ ಜನ ಜೊತೆಗೆ ಅವ್ರ ಸಂಪರ್ಕ ತರೋದಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ. ಸರ್, ಇಲ್ಲಿ ಮತ್ತೊಂದು ಪ್ರಶ್ನೆ ಎಲ್ಲಾ ಕಡೆನೂ ಎದ್ದೇಳ್ತಾ ಇರುವಂತದ್ದು ಅಂದ್ರೆ, ಈ ಗುಜರಾತ್ ನಿಂದ ಬಂದ್ರು ಓಕೆ, ಬಟ್ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಬರ್ಬೇಕಲ್ವಾ ಸರ್? ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ರ ಇವರೆಲ್ಲರೂ ಕೂಡ? ಕೇವಲ 1 ದಿನದಲ್ಲಿ ಸೋಂಕು ಹರಡ್ಬಿಡುತ್ತಾ ಪಾಸಿಟಿವ್ ಆಗ್ಲಿಕ್ಕೆ? ಅಲ್ಲ, ಟೆಸ್ಟ್ ಮಾಡ್ಕೊಂಡ್ ಬರ್ಬೇಕು. ಅಲ್ಲಿ ಸಾಮಾನ್ಯವಾಗಿ ಟೆಸ್ಟ್ ಮಾಡ್ತಾರೆ. ಕೆಮ್ಮು, ಶೀತ, ಜ್ವರ ಈ ಥರದ್ದು ಇದೆಯಾ ಅಂತ ನೋಡ್ಕೊಂಡು ಮಾತ್ರ ಬರ್ತಾರೆ. ಅದಾದ ನಂತರ ಇಲ್ಲಿ ಕ್ವಾರಂಟೈನ್ ಇಟ್ಟು ಕಂಪ್ಲೀಟ್ ನಾವು ಟೆಸ್ಟ್ ಮಾಡೇ ಮಾಡ್ತೀವಿ. ಅಲ್ಲಿಂದ ಬರೋಂಥ ಇಷ್ಟು ಮಾತ್ರ ಟೆಸ್ಟ್ ಮಾಡಿ ಕಳಿಸ್ತಾರೆ. ಇಲ್ಲಿ ಕ್ವಾರಂಟೈನ್ ಇಟ್ಟು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಸಮಸ್ಯೆ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಬಿಗಿ ಮಾಡ್ತಾ ಇದ್ದೀವಿ. ಸರ್, ಬೆಟರ್ ಈ ಒಂದು ರೂಲ್ಸ್ ನಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಅವರಲ್ಲಿ ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಬಂದ್ರೇನೆ ನಮ್ಮ ರಾಜ್ಯಕ್ಕೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತಹ ಒಂದು ಆತಂಕವನ್ನ, ಸಂಕಷ್ಟವನ್ನ ನಾವು ಅಟ್ಲೀಸ್ಟ್ ದೂರ ಮಾಡ್ಕೊಂಡ್ ಬರ್ಬೋದು. ನೀವು ಹೇಳಿದ್ ಸರಿ ಇದೆ. ಇದನ್ನು ಏನಾಗಿದೆ, ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ನಿಮ್ಮ ರಾಜ್ಯಗಳಿಗೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಒಂದೇ ಸರಿ ರಶ್ ಆಗಿದೆ.